ಲಗು ಯಜ್ಞ ಬಿದ್ನೆ ಅಂತ ಹೊಂಟು ಬಂದೀವ್ರಿ. ಬೆಂಗಳೂರಿಗೆ ಬಂದಾರ ಹಂಗ ಜಳಕ ಪಳಕ ಮಾಡಿದವ್ರ ಓಡಿ ಬಂದೀವಿ ನೋಡ್ರಿ. ಏನ ಇಲ್ಲಿ ನದಿ ಐತಂತ್ರಿ, ಯಾ ನದಿಯನ್ನ ನೋಡ್ಬೇಕು. ಅಲ್ಲಿ ಅಡ್ ಜಳಕ ಮಾಡ್ಬೇಕು. ನಂಜನಗೂಡಿನ ಶ್ರೀಕಂಠೇಶ್ವರ ದೇವಸ್ಥಾನದಾಗ ಇವತ್ತು ನಮ್ದು ಶಿವರಾತ್ರಿ. ಯವ್ವ ಶಿವಂದು ಮೂರ್ತಿ ಎಷ್ಟು ದ್ವಾರದೈತಲ್ಲ. ಅವ ಅತ್ತೆ ಮುರುಡೇಶ್ವರದಾಗ ಇದಕ್ಕಿಂತ ದೊಡ್ಡ ಸ್ಟ್ಯಾಚು ಐತಿ. ಇದ್ರಕಿನ್ನ ದ್ವಾರದೈತಿ. ಯವ್ವ 7 ದಿನ ಕಟ್ಟಿದ್ದಾರೆ ಪಾರ್ವಕ್ಕ ಇದನ್ನ. ಭೂಮಿಗೆ ಶಿವನ ಇಳಿದು ಬಂದು ಧ್ಯಾನಕ್ಕೆ ಕುಂತಾನಂಗ ಕಾಣಿಸ್ತವ. ಎಷ್ಟು ಚಂದ ಐತವ. ಇನ್ನ ದರ್ಶನ ಆಗಕ್ಕೆ ಭಾಳ ಹೊತ್ತಾಗತ್ತ. ಎಳ್ನೀರು ತರ್ಲೆ, ಎಳ್ನೀರು ಕುಡಿತೀರಾ? ಬೇಡ, ಮೊದ್ಲೇಕ ದೇವ್ರ ದರ್ಶನ ಅಲ್ಲಿ ಹಿಂದೆಗಡೆ ಆ ಎಳ್ನೀರು ಹಣ್ಣು ಪಣ್ಣು ತಿನ್ನಕ್ಕೆ ಬರ್ತೈತಿ. ಮೊದ್ಲೇಕ ಅದು ಯಾವ್ದೇ ನದಿ ಐತ ನಂಜನಗೂಡದಾಗ ಯಾವ್ದೋ ಒಂದು ನದಿ ಐತಂತಾರಲ್ಲ. ಕಪಿಲಾ ನದಿ ಹರಿದತಿ. ಕಪಿಲಾ ನದಿನ ನಮ್ಮ ಕಡೆನ ಬೇರೆ ಅದಾವ ನೋಡು ನದಿ ಹೆಸರು. ಇಲ್ಲಿ ಹೆಸರು ಚಂದ ಅದಾವ ನದಿ ಹೆಸರು. ನಾ ತಲೆ ಮೇಲೆ ಸೇರ ಕೂತ್ಕೊಂಡಿನಲ್ಲ, ಅಷ್ಟ್ರು ನನ್ನ ಮಕ್ಕ ಪಿಕ್ಕಿ ಪಿಕ್ಕಿ ನೋಡಕತ್ತಾರವ. ಹಳ್ಳ ನಡೀತೈತಿ. ಇಲ್ಲಿ ಬಂದಾಗನು ಅದನ್ನ ತಲೆ ಮೇಗಿನ ಸೆರಗು ತೆಗಿಯಕ್ಕೆ ನಾಯಕಂತೀಯಲ್ಲ, ಅದು ಏನನ್ನ ಬಿಡ್ಲಿ, ನನಗೆ ಮೊದ್ಲಿಂದ ರೂಢಾನ ಐತಿ. ಆ ತಲೆ ಮೇಗಿನ ಸೆರಗು ತಂದೆ ಅಂದ್ರೆ ನನಗೆ ಒಂಥರ ಏನೋ ಕಳ್ಕೊಂಡಂಗಾಗತ್ತೆ. ಮಂದಿ ಒಂಥರ ಇದ್ರೆ ನೀನೊಂಥರ ಇರ್ತೀನಿ. ನಡಿ ಬರೀ ಜಾಕ ಮಾಡೋಣ. ಎಷ್ಟು ಗದ್ಲು ಐತಿ ನೋಡು ಇವತ್ತು. ಇಲ್ಲಿ ಶಿವರಾತ್ರಿ ದಿನ ಮತ್ತು ಗದ್ಲು ಇರಂಗಿಲ್ಲನ. ಶಿವನ ದೇವಸ್ಥಾನ ಎಲ್ಲ ಗದ್ಲು ಇರ್ತಾವ. ಕವನ ಬಾ ಜಾಕ ಮಾಡೋಣ. ಇಲ್ಲ ನಾ ಮಾಡಂಗಿಲ್ಲ, ನೀವಷ್ಟ ಮಾಡಿಬರ್ರಿ ಜಳಕನ. ಪುಣ್ಯಕ್ಷೇತ್ರಕ್ಕೆ ಹೋದಾಗ್ಯವ ಜಳಕ ಮಾಡ್ಬೇಕು. ಇಂಥ ದೇವಸ್ಥಾನಕ್ಕದು ಹೋದಾಗ ನಾವು ಮಾಡಿರೋ ಪಾಪ ಕರ್ಮಗಳೆಲ್ಲ ಹೊಕ್ಕವಂತ. ನನಗೆಲ್ಲ ಇಷ್ಟ ಇಲ್ಲ ಬಿಡು ದೊಡ್ಡಮ್ಮ. ಈಗ ನ್ಯಾರ ಹಿಂಗೆ ಬಿಡ ಪಾರವಕ್ಕ. ಇವು ಏಟ್ ಹೇಳಿದ್ರು ತಿಳ್ಕೊಳಂಗಿಲ್ಲ. ನೋಡಲ್ಲ ನೀರೆಲ್ಲ ಇಷ್ಟೊಂದು ಗಲೀಜ್ ಅದಾವು. ಈ ನದಿ ಒಳಗೆ ಸ್ನಾನ ಮಾಡಿದ್ರೆ ಸ್ಕಿನ್ ಡಿಸೀಸ್ ಎಲ್ಲ ಬರ್ತೈತಿ. ನೀ ಹೇಳೋದು ಕರೆ, ಇಲ್ಲ ಅಂತ ಅನ್ನಂಗಿಲ್ಲ ನಾನು. ನದಿಗಳನ್ನೆಲ್ಲ ಹೊಲಸು ಮಾಡಿದವ್ರು ಯಾರು? ನಾವು ನೀವು. ಹಿಂಗೆ ನೋಡಕ್ಕೆ ಬಂದಾಗ ಅಲ್ಲೇ ಜಳಕ ಮಾಡಿ ಅರಿಬಿ ಅಲ್ಲೇ ಹೋಗೋದು. ಅವು ಪೇಸ್ಟು ಗೀಸ್ಟು ಅವನ್ನೆಲ್ಲ ಹೋಗೋದು. ಮತ್ತು ಇವು ಸತ್ತಿಂದ ಚಿತೆದ್ದು ಇದನ್ನು ಬಿಡ್ತಾರಲ್ಲ ಅವನ್ನೆಲ್ಲ ಬಿಟ್ಟು ನೀರನ್ನ ಮಲಿನಗೊಳಿಸ್ಬಿಡ್ತೀವಿ. ಪ್ಲಾಸ್ಟಿಕ್ ಹಾಳಿ ಇವನ್ನ ಒಗೆದು ಬಿಡೋದು. ನದಿಗಳೆಲ್ಲ ಹೊಲಸಾಟಾಕವ. ಆ ನದಿ ಒಳಗೆ ಜಲಚರ ಪ್ರಾಣಿಗಳು ಇರ್ತಾವಲ್ರಿ. ಅವಕ್ಕೆ ಎಷ್ಟು ತೊಂದರೆ ಆಗುತ್ತೆ ರೀ. ಎಷ್ಟು ಪ್ರಾಣಿಗಳು ಸತ್ತೋಕ್ಕವು. ನಾವು ಮನುಷ್ಯರು ಮಾಡೋದು ಒಂದು ತಪ್ಪಿನಿಂದ ಪ್ರಾಣಿಗಳೆಲ್ಲ ತೊಂದರೆ ಆಗುತ್ತೆ. ಅದಕ್ಕೆ ದಯವಿಟ್ಟು ಇಂಥ ನದಿಗಳಿಗೆ ಜಳಕಕ್ಕದು ಹೋಗಿರ್ತಿರಲ್ಲ, ಹೊಲಸಾಟ ಮಾಡಕ್ಕೆ ಹೋಗಬೇಡ್ರಿ. ಆಮೇಲೆ ಸ್ವಚ್ಛತೆಯನ್ನು ಕಾಪಾಡ್ರಿ. ನಾವೊಬ್ಬರ ಮಾಡ್ಬೇಕನ್ನ ಅಂತೇನಿಲ್ಲ. ನಾವೊಬ್ರು ಮಾಡಿದ್ರಿ ಅಂದ್ರೆ ಇನ್ನೊಬ್ರು ನಮ್ಮನ್ನು ನೋಡಿ ಅವರು ಮಾಡಕ್ಕೆ ಕಲ್ಕೋತಾರ. ನಾವು ಅವರಿಗೆ ತಿಳುವಳಿಕೆ ಹೇಳ್ಬೇಕು, ಹಂಗತಿ ಮಾಡಬೇಡ್ರಿ ಅಂತೆ. ಈಗ ದೇವಸ್ಥಾನಕ್ಕೆ ನದಿ ಜಳಕಕ್ಕೆ ಹೋದಾಗ ಅಲ್ಲೇ ಅರಿವಿ ಬಿಡ್ಬೇಕು ಅಂತೇಳಿ ಏನೋ ಅಂತಾರೆ. ಅದೇನೋ ಮೈಯಾಗಿನ ಪೀಡ ಹೊಕ್ಕೈತೆ ಅಂತೇಳಿ ನೀರಾಗ ಹರಿದು ಬಿಟ್ಬಿಡೋದು. ಯಾಕ್ರಿ ಅಲ್ಲಿ ಒಂದು ಜಳಕ ಮಾಡಿ ಅಲ್ಲಿ ಹೊರಗಡೆ ಹೋಗಿ ಅವನು ಬಿಟ್ಟರೆ ಬ್ಯಾಡ ಅಂತಾರನ್ರಿ. ಒಂದು ತವಲ್ಲಿ ಅವನ್ನ ಬಿಟ್ರೆ ಅಂದ್ರೆ ಎಲ್ಲ ಕೂಡಿ ಶೇಖರಣೆ ಮಾಡಿ ಹೋಗಿ ಅವನ್ನ ಚೆಲ್ಲಿ ಬರ್ತಾರ್ರಿ. ಅದು ಬಿಟ್ಟು ಹಿಂಗೆ ನೀರಾಗ ಹಿಂಗೆ ಹರಿಬಿಟ್ರೆ ಏನಾಗತ್ತೆ ರೀ? ಈಗ ಮಳಿ ಅದು ಬಂದಾಗ ಎದಕ್ಕೆ ನೆರೆ ಹಾವಳಿ ಆಕತ್ತೆ ಅಂತ ಮಾಡಿರಿ? ಇದಕ್ಕೆ ರೀ. ಮತ್ತು ಹೊಲಸು ಹೋಗಿ ತಾದಾಗ ಕುಂತು ನದಿ ಏನಾಗ್ಬಿಡ್ತತಿ, ತಾದಾಗ ಭಾಳ ಹೂಳು ಕುಂತ್ಕೊಂಡ್ಬಿಡ್ತತಿ. ಹಿಂಗಾಗಿ ನೀರು ಬಂದಾಗ ಇಷ್ಟೆಲ್ಲ ಅವಾಂತರಗಳು ಆಕತ್ತೆ ನೋಡ್ರಿ. ಅದಕ್ಕೆ ಆದಷ್ಟು ನಾವು ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು. ನಾವೇನ ಮೂಕ ಪ್ರಾಣಿಗಳಲ್ಲ, ತಿಳುವಳಿಕೆ ಇಲ್ಲಾರ್ದವ್ರಲ್ಲ. ದೇವರು ನಮ್ಗೆ ತಲೆ ಕೊಟ್ಟಾನ, ಮಾತಾಡೋಕೆ ಬಾಯಿ ಕೊಟ್ಟಾನ. ಇಂಥದ್ರಾಗೆಲ್ಲ ಇಷ್ಟು ಇಟ್ಕೊಂಡು ನಾವ ಈ ಪ್ರಕೃತಿನ ಹೊಲಸಾಟ ಮಾಡಿದ್ರೆ ಹೆಂಗ್ರಿ? ಮತ್ತು ಇನ್ನೊಂದು ಹೇಳ್ಬೇಕಿತ್ತು ರೀ. ಈ ಬಿಸ್ಲೇರಿ ಬಾಟ್ಲಿ ನೀರು ಕುಡ್ತಾರಲ್ಲ, ಹಂಗೆ ಒಗೆದು ಹೋಗ್ಬಿಡ್ತಾರ. ಅಲ್ಲೆಲ್ಲೇ ಡಸ್ಟ್ಬಿನ್ ಅವು ಇಟ್ಟಿರ್ತಾರ, ಅಲ್ಲೇ ಒಗೆದು ಬರ್ಬೇಕ್ರಿ. ಏನಪ್ಪ ಮತ್ತು ನಾನು ತಿಳಿದಟ್ಟು ಹೇಳಿದೆ. ಮತ್ತು ಬರೀ ಈಕೇನು ಭಾಷಣ ಬಿಗಿತಾ ಅಂತ ಅನ್ಕೊಳಕ್ಕೆ ಹೋಗ್ಬ್ಯಾಡ್ರಿ. ಮತ್ತು ಮತ್ತು ನಮ್ಮಂತರು ನಿಮ್ಮಂತರು ಮತ್ತು ಇದನ್ನ ನೈರ್ಮಲ್ಯ ಕಾಪಾಡ್ಲಿಕ್ಕಂದ್ರೆ ಇನ್ಯಾರು ಕಾಪಾಡ್ತಾರ ಹೇಳ್ರಿ ನೋಡುನು. ದೊಡ್ಡವ ನೀ ಸಾಲಿಗೆ ಭಾಳ ಕಲ್ತಿರ್ಲಿಕ್ಕಂದ್ರೆ ಎಷ್ಟು ಬುದ್ಧಿ ಐತೆ ದೊಡ್ಡವ ನಿನಗೆ, ಎಷ್ಟು ತಿಳುವಳಿಕೆ ಐತಿ ನಿನಗೆ. ಇದೆಲ್ಲ ಓದೋದ್ರಿಂದ ಬರೋದಲ್ಲಿ ಅವು ಇದು ನಾವು ಮನುಷ್ಯರಾಗಿ ನಾವ ತಿಳ್ಕೊಬೇಕು. ಅದು ನಮ್ಮ ಸ್ವಂತಿಕೆಯಿಂದ ಬರಬೇಕು. ಯಾರ ಹೇಳ್ಕೊಟ್ಟು ಮಾಡಿಸೋದಲ್ವೇ ಇದನ್ನ. ಸೂರ್ಯ ಬಾರ ಜಳಕ ಮಾಡ್ಬಾ. ಇಲ್ಲವ ನಾ ಕೈಕಾಲು ಮುಖ ತಗೊಂಡೇನಿ, ನೀವ ಜಳಕ ಮಾಡಿ ಬರ್ರಿ. ಅವನು ಅಲ್ಲಂತ ಪಾರವಕ್ಕ. ನಡಿ ನಾವು ಜಳಕ ಮಾಡೋಣ. ಅತ್ತ ಮುಂದಕತ್ತ ಹೋಗ್ಬೇಡ್ರಿ, ಭಾಳ ಆಡೈತಿ. ಒಂದ್ಸತಿ ಯಾವಾಗನ್ಲಿ ಟಿವಿಗೆಲ್ಲ ನೋಡಿವಿ. ಈ ನದಿ ತುಂಬಿ ಹರಿದು ದೇವಸ್ಥಾನದಾಗ ಎಲ್ಲ ನೀರು ಹೋಗಿದ್ದು ನೋಡು. ಹೌದಾ ಪಾರವಕ್ಕ. ಈ ನದಿ ಒಳಗೆ ಇವು ಹೊಲಸಾಟ ಇರ್ತತಲ್ಲ, ತಳಗ ಹೂಳು ಇರ್ತತಲ್ಲ, ಅದನ್ನು ತೆಗಿಸ್ಬೇಕು. ತೆಗ್ಸಿದ್ರೆ ನದಿ ಹರ್ಕೊಂಡು ಹೋಗತ್ತೆ. ಅದು ಹಂಗೆ ಮ್ಯಾಗ ಬಂದು ಕುಂತು ಬಿಟ್ಟಿರ್ತತಿ ರೊಜ್ಜುರಾಡಿ. ಹಿಂಗಾಗಿ ನದಿ ಅಲ್ಲೆಲ್ಲ ಮಳಿ ಪಳಿ ಆದಾಗ
ಹಿಂದಿಂದ ನೀರು ಬಂತಂದ್ರೆ ಒಟ್ಟು ಗುಡಿ ಗುಂಡಾರ ಮನುಷ್ಯರನ್ನ ಒಟ್ರು ಎಳ್ಕೊಂಡು ಹೋಗ್ಬಿಡ್ತತಿ. ಹಿಂಗ ಆಗುದು ನೀ ಹೇಳದಂಗ. ಲಘು ಸ್ನಾನ ಮಾಡ್ಕೊಂಬರ್ರಿ, ಹೊತ್ತು ಭಾಳ ಆಯ್ತು. ಅಜ್ಜಾರ ಪೂಜೆ ಮಾಡ್ರಿ. ಆಯ್ತಮ್ಮ, ಯಾರ ಹೆಸರಲ್ಲೇ ಮಾಡಬೇಕು? ನಮ್ಮೆಲ್ಲಾರ ಹೆಸರ್ಲೇನು ಮಾಡ್ರಿ ಅಜ್ಜಾರ. ಅಂದಂಗ ನೀವು ಯಾ ಕಡೆ ಇದಾರಮ್ಮ? ಅಜ್ಜಾರ ನಾವು ಬಾಗಲಕೋಟೆ ಕಡೆ ಇದಾರ್ರಿ. ಅದು ಯಾ ಕಡೆ ಬರುತ್ತಮ್ಮ? ಅದಾರಿ ಅಜ್ಜಾರ, ಬದಾಮಿ, ಐವಳ್ಳಿ, ಪಟ್ಟದ ಕಲ್ಲು ಆತನಾರ ನೋಡ್ರಿ ನಾವು. ಓ, ಚಾಲುಕ್ಯರ ನಾಡಿನ ಕಡೆದವರು. ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಾ. ದೇವ್ರು ನಿಮಗೆಲ್ಲ ಕಲ್ಯಾಣ ಮಾಡಲಿ. ಎಷ್ಟು ಚಂದ ಕೆತ್ತನೆ ಮಾಡ್ಯಾರ ನೋಡ. ಭಾಳ ಹಳೆ ಕಾಲದ ಅನಿಸ್ತತಿ ಇದು ಗುಡಿ. ಹೌದು, ನಮ್ಮ ಕಡೆನೂ ಗುಡಿ ಗುಂಡಾರ ಅದಾವು, ಆದ್ರೆ ಇಷ್ಟು ಜೀರ್ಣೋದ್ಧಾರ ಮಾಡಿಲ್ಲ. ಈ ಕಡೆ ಎಲ್ಲ ಕಬ್ಬು ಪಬ್ಬು ಬೆಳ್ತಾರ, ನಮ್ಮ ಕಡೆ ಎಲ್ಲ ಬರಡು ಭೂಮಿ, ನೀರಾವರಿ ಕಡಿಮೆ. ಹಿಂಗತಿ ದೇವಸ್ಥಾನ ಈಗ ದೇಣಿಗೆ ಕೊಡ ಅಂದ್ರೆ ಎಲ್ಲಿ ಕೊಡೋಕ್ಕಾಗತ್ತ? ನಮ್ಮ ಕಡೆ ಅಬಾಬ ಅಂದ್ರೆ 100 ರೂಪಾಯಿ ಕೊಡೋದು ಭಾಳ. ಎಲ್ಲೋ ಒಬ್ರು 1000 ರೂಪಾಯಿ 5000 ರೂಪಾಯಿ ಕೊಡೋರು, ಲಕ್ಷ ಗಂಟ್ಲೆ ಕೊಡೋರು. ಎಲ್ಲಿ ನೀರಾವರಿ ಪಾರಾವರಿ ಹೆಚ್ಚಿರುತ್ತೆ, ನೀರಿಂದು ಕೊರತೆ ಇರಂಗಿಲ್ಲ. ಅಲ್ಲೇ ಗುಡಿ ಗುಂಡಾರನು ಉದ್ಧಾರ ಆಕವು, ಎಲ್ಲ ಜೀರ್ಣ ಉದ್ಧಾರ ಆಕವು. ಒಳಗಿಂದು ದೇವರು ಫೋಟೋ ತಕೊಳಕ್ ಬಿಡಂಗಿಲ್ಲ ಅನ್ಸ್ತತಿವ. ಆದ್ರೂ ಚಂದ ಐತಿ ದೇವಸ್ಥಾನ. ಕವನಕ್ಕರು ಸೂರ್ಯ ಎಲ್ಲಿ ಹೋದ್ರು? ಸುಮ್ಮನೆ ನಮ್ಮ ಸಂಬಂಧ ಅಂತ ಬಂದಾರಿ ಪರವಕ್ಕ ಅವ್ರ ಗುಡಿಗೆ, ಇಲ್ಲಾಂದ್ರೆ ಬರುವನ. ಈಗಿನ ಹುಡುಗರು ಗುಡಿ ಗುಂಡಾರಕ್ಕೆ ಅಡ್ಯಾಡೋದು ಕಡಿಮೆ. ಅದ್ಯಾಕ ಇರ್ತಾರ, ಕೆಲವೊಬ್ರು ಮಾತ್ರ ಹಂಗತಿ ಇರ್ತಾರ. ಎಲ್ಲ ಥರದ ಜನಗಳು ಅದಾರ. ಕರೆ ಅಂದ್ರವ, ನಾವು ಯಾವಾಗ ಬರ್ಬೇಕು ಇಟ್ಟು ದೂರ ಈ ದೇವಸ್ಥಾನ ನೋಡಾಕ. ಭಾಳ ಚಂದ ಐತವ ದೇವಸ್ಥಾನ, ಕಣ್ಣು ತಂಪದು ನೋಡಿ ಪರವಕ್ಕ. ರಾಜ್ಕುಮಾರ್ ಒಂದು ಯಾವುದೋ ಒಂದು ಪಿಕ್ಚರ್ ಇಲ್ಲೇ ಶೂಟಿಂಗ್ ಆದಂಗೆ ಐತಿ ಪರವಕ್ಕ. ಹೌದು ಹೌದು, ಅದು ಒಂದೇ ಯಾಕ ಎಷ್ಟು ತಗೊಂಡೋ ಪಿಕ್ಚರ್ ಮಾಡ್ಯಾರ ಇಲ್ಲಿ. ದೇವಸ್ಥಾನ ಮಾತ್ರ ಭಾಳ ಚಂದ ಇತ್ತು. ಇನ್ನು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣಂತೆ ಅಣ್ಣ. ಅಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಕಟ್ಟು ಮತ್ತು ನಂದಿ ಅದು ಅಲ್ಲಿ ಒಂದು ಏನೈತಂತವ, ಅದು ಒಂದಿಟ್ಟು ನೋಡಿ ಹೋಗುನಂತ. ಇಲ್ಲ ಅಂದ್ರೆ ಮೈಸೂರಾಗ ಏನೋ ವಸ್ತು ಇರೋಣ ಅಂತಂದಾನ ನಮ್ಮ ಹುಡುಗ. ಆ ತಮ್ಮಂದ ಏನೇನು ಅದಾವು ಹೋಗಿ ಬರೋಣ ಅಂತಂದಾನ. ನೋಡುವ, ಸುಮ್ಮನೆ ಖರ್ಚಿನ ಮಾರ್ಗ ಬ್ಯಾಡ, ಸಾಕು. ಇಷ್ಟ ನೋಡಿದ್ವಲ್ಲ ಸಾಕು. ಅವರು ಸಿಟಿಯಾಗಿದ್ದು ಬಾಳೆ ಮಾಡ್ಯಾರು. ಸುಮ್ಮನೆ ಖರ್ಚಿನ ಮಾರ್ಗ ಮಾಡ್ಕೊಳೋದು ಏನು? ಹೌದಿಲ್ಲ? ಯಾಕೆ ವ್ಯಾಪಾರ ಹೋಗ್ತ ಹಿಂಗತಿ ಅಂತಿ? ನಮ್ಮನ್ನೆಲ್ಲ ಮೈಸೂರು ಪೈಸೂರು ತೋರಿಸ್ಕೊಂಬಂದಿಲ್ಲನು? ಎಲ್ಲ ಅಡ್ಡಾಡಿ ತೋರಿಸ್ಕೊಂಬಂದಿ. ಈಗ ಹಿಂಗತಿ ಅಂತಿ ಯಾಕ? ನಮ್ಮ ಮಕ್ಕಳ ತೋರಿಸ್ಬಾರ್ದನ? ಇರ್ಲಿ ಬಾ. ಯಾಕ ನಿನ್ಕಿನ ಹೆಚ್ಚಿಂದ ಐತನ? ನನಗೆ ಯಾಕ ಒಂದು ಹಾಡ ಹಾಡ್ಬೇಕು ಅನ್ಸ್ತತಿ. ಹಾಡ್ಲಿ ವ್ಯಾಪಾರ ಹೋಗ್ತ. ಚಲೋ ಆಲಿವ. ಶ್ರೀಕಂಠ ವಿಷಕಂಠ, ಶ್ರೀಕಂಠ ವಿಷಕಂಠ. ಇದರದ್ದು ಮುಂದಿಂದು ನಾಳೆ ಹಾಡಕಂತೇವ. ಈಗ ಹೊತ್ತು ಭಾಳ ಆಗೈತಿ, ನಡಿ ಹೋಗುನು.